ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿಂದ ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಬನ್ನಿ ಈ ವ್ಲಾಗಲ್ಲಿ ಏನೇನಿರುತ್ತೆ ಅಂತ ತೋರಿಸ್ತೀನಿ. ನಾನು ಬೆಳಿಗ್ಗೆ ಬೇಗ ಇದ್ದು ಸ್ವಲ್ಪ ಬಿಸಿನೀರು ಕುಡಿದು ನೆಕ್ಸ್ಟ್ ನಾನು ತಿಂಡಿ ಮಾಡೋಕ್ಕೆ ಪಲಾವ್ಗೆಲ್ಲ ಆಡಿಸ್ಕೊತಾ ಇದ್ದೆ. ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ನಾನು ಪಲಾವ್ಗೆಲ್ಲ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ನಾನು ನೈಟೇ ಕಟ್ ಮಾಡಿ ಇಟ್ಕೊಬಿಡ್ತೀನಿ ತರಕಾರಿನ. ಬರೀ ಈರುಳ್ಳಿ ಮತ್ತು ಟೊಮೊಟೊನ ಬೆಳಗ್ಗೆ ಕಟ್ ಮಾಡ್ಕೊತೀನಿ. ಬೇರೆ ವೆಜಿಟೇಬಲ್ಸನ್ನ ನೈಟೇ ಕಟ್ ಮಾಡಿ ಇಟ್ಕೊತೀನಿ. ಕಟ್ ಮಾಡಿ ಇಟ್ಕೊಂಡು ಒಗ್ಗರಣೆಗೆ ಹಾಕಿ ಪಲಾವ್ ರೆಡಿಯಾಗಿತ್ತು. ಚೆನ್ನಾಗಿ ಮಾಡಿದೆ ಇವತ್ತು ಪಲಾವ್. ಸ್ವಲ್ಪ ತಿಂಡಿ ಎಲ್ಲ ಮಾಡಿಕೊಂಡು ಕಾಲೇಜಿಗೆ ರೆಡಿ ಆಗೋ ಅಷ್ಟರಲ್ಲಿ ಟೈಮ್ ಆಗಿಬಿಟ್ಟಿತ್ತು. ಆಲ್ರೆಡಿ 8 ಆಗಿಬಿಟ್ಟಿತ್ತು. ಟೈಮ್ ಆಗಿಬಿಟ್ಟಿತ್ತು. ಸೊ ಬೇಗ ಬೇಗ ರೆಡಿಯಾಗಿ ಹೊರಟೆ ಕಾಲೇಜಿಗೆ. ಅಂತೂ ಕಾಲೇಜ್ ಬಂತು. ಆಮೇಲೆ ಒಳಗೋಗಿ ಅಟೆಂಡೆನ್ಸ್ ಹಾಕಿಸಿ ನಮ್ಮ ಕೆಲಸ ಮಾಡೋಕ್ಕೆ ಹೋದ್ವಿ ನಾವು. ಇವತ್ತಂತೂ ತುಂಬ ಓಡಾಡಿಬಿಟ್ಟಿದ್ವಿ ನಾವು. ಓಡಾಡಿ ಸಾಕಾಗಿತ್ತು ನಮಗೆ. ಎಲ್ಲ ಕಡೆನೂ ನಮ್ಮನ್ನೇ ಓಡಾಡಿ ಸುಸ್ತಾಗಿತ್ತು ಅಂದ್ಬಿಟ್ಟು ನಾನು ನನ್ನ ಫ್ರೆಂಡು ಲಿಫ್ಟಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿ ಅಂತೂ ಲಿಫ್ಟ್ ಒಳಗಡೆ ಹೋದ್ವಿ. ಹೋಗಿ ನಾವು 2nd ಫ್ಲೋರ್ಗೆ ಹೋಗಬೇಕಾಗಿತ್ತು. ಅಲ್ಲಿನ ಬಟನ್ ಪ್ರೆಸ್ ಮಾಡಿ ಹಾಗೆ ನಾವು ತಿಂಡಿ ತರೋಣ ಅಂತ ಆಚೆ ಹೋಗಿದ್ವಿ. ತಿಂಡಿ ತೊಗೊಂಡು ಇಬ್ಬರು ಬಿಸ್ಕೆಟ್ಸ್ ತೊಗೊಂಡು ಅದನ್ನು ನೋಡ್ಕೊಂಡು ನಿಂತಿದ್ವಿ. ಆಮೇಲೆ ಲಿಫ್ಟು ಮೇಲೆ ಹೋಗ್ತಾಯಿತ್ತು. 2nd ಫ್ಲೋರ್ಗೆ ಹೋದ್ವಿ. ಲಿಫ್ಟಿಂದ ಆಚೆ ಬಂದಿದ್ದ ತಕ್ಷಣ ಕಣ್ಣಿಗೆ ಕಾಣಿಸಿದ್ದು ಊಟಿನ ನೋಡಿಕೊಂಡು ಆಚೆ ಈಚೆ ನೋಡಿಕೊಂಡು ಯಾರಾದರೂ ಬರ್ತಿದ್ದಾರಾ ಅಂತ ಹಾಗೆ ವಿಡಿಯೋ ಮಾಡಿಕೊಂಡು ಡರ್ಮಾ ಉಪ್ಪಿಡಿ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಓಡಾಡೋ ಅಷ್ಟರಲ್ಲಿ ಟೈಮ್ ಹೋಗ್ಬಿಟ್ಟು ಮನೆಗೆ ಬರೋ ಟೈಮ್ ಆಗಿತ್ತು. ಸೊ ಮನೆಗೆ ಬಂದಿದ್ದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಬ್ಯಾಗ್ ಇಟ್ಟು ನನ್ನ ತಲೆಗೆ ಎಣ್ಣೆನ ತೋರಿಸಿ ತುಂಬ ದಿನ ಆಗಿತ್ತು. ಹಾಗಾಗಿ ನಾನು ಎಣ್ಣೆನ ಹಾಗೆ ಹಚ್ಕೊಡಲ್ಲ, ಬಿಸಿ ಮಾಡಿ ಹಚ್ಕೋತೀನಿ. ಸೊ ಸ್ವಲ್ಪ ಎಣ್ಣೆನ ನಾನು ಬಟ್ಲಲ್ಲಿ ಹಾಕಿ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆನ ಕಾಯಕ್ಕಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ನಾನು ಮೆಂತ್ಯ ಕಾಳು, ಸಾಸಿವೆ ಹಾಗೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಹಸಿದಿರಲ್ಲ ಅಂದ್ಬಿಟ್ಟು ಒಣಗಿರೋದೇ ಹಾಕಿದ್ದೀನಿ. ಈ ಥರದ್ದು ಹಾಕ್ಕೊಂಡು ಸ್ವಲ್ಪ ಒಂದು 10ರಿಂದ 15 ನಿಮಿಷ ಲೋ ಫ್ಲೇಮಲ್ಲಿ ಕಾಸ್ಕೊಂಡು ತಲೆಗೆ ಹಾಕ್ಕೊಂಡ್ರೆ ಕೂದಲು ಚೆನ್ನಾಗಿ ಬೀಳುತ್ತೆ. ನಾನು ಚೆನ್ನಾಗಿ ಬೀಳುತ್ತೆ, ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಈ ಕಲರಿಗೆ ಟರ್ನ್ ಆಗುತ್ತೆ. ಇದನ್ನು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ನೀವು ತಲೆಗೆ ಹಚ್ಕೋಬೋದು. ನಮ್ಮನೆ ಕರ್ಬೂಜ ಜ್ಯೂಸ್ ಮಾಡಿಟ್ಟಿದ್ರು. ಸೊ ಸ್ವಲ್ಪ ರಿಫ್ರೆಶ್ ಆಗಲಿ ಅಂದ್ಬಿಟ್ಟು ಐಸ್ ಹಾಕ್ಕೊಂಡು ಸ್ವಲ್ಪ ಕುಡಿದೆ. ನಾನು ಫ್ಲಿಪ್ಕಾರ್ಟಲ್ಲಿ ಲಾರಿಯಲ್ ಶಾಂಪೂ ಮತ್ತು ಕಂಡೀಷ್ನರ್ನ ಆರ್ಡ್ರ್ ಮಾಡಿದ್ದೆ. ಚೆನ್ನಾಗಿದೆ ಪ್ರಾಡಕ್ಟು ಅಂತ ನಾನು ಕೇಳಿದ್ದೆ, ಹಾಗಾಗಿ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ನನಗೆ ಏನಾದರೂ ರಿಸಲ್ಟ್ ಚೆನ್ನಾಗಿ ಬಂದರೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಇದನ್ನು ಯೂಸ್ ಮಾಡಿ ಅಂದ್ಬಿಟ್ಟು. ನೀವು ಕೂಡ ಯೂಸ್ ಮಾಡಿ ರಿಸಲ್ಟ್ಸ್ ಹೇಗಿದೆ ಅಂತ ನನಗೂ ಕೂಡ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್.